एशियन टाइम्स में सबका विशेष स्वागत है। मैं इब्राहिम आपके साथ। बेंगलुरु सेंट्रल के कैंडिडेट जनाब मंसूर अली खान जो है आज व्हाइटफील्ड पहुंचे हैं। व्हाइटफील्ड में जो है इनका दौरा रहा है, लगातार लोगों से मुलाकात करते नजर आ रहे हैं और आज जो है व्हाइटफील्ड में एक वॉर रूम का जो है इनॉग्रेशन इन्होंने किया है, जहां दोस्तों इनका साथ देते हुए एमएलए बैरती सुरेश, एमएलए केजे जॉर्ज और तमाम दीगर लीडर भी जो है मौजूद रहे। आइए बात करते हैं जनाब मंसूर अली खान से, जो बेंगलुरु सेंट्रल के जो है ಬೆಳಗಿಂದ ನಾನು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸರ್ವಜ್ಞನಗರದಲ್ಲಿ ನಿನ್ನೆಯಿಂದ ಜೆಡಿಎಸ್ ಪಕ್ಷದವರು ಯಾರು ನನ್ನ ವಿರುದ್ಧವಾಗಿ ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರು ಸಮೇತ ನಮ್ಮ ಪಕ್ಷಕ್ಕೆ ಸೇರ್ಕೊಂಡು ಅದೇ ರೀತಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಜನತಾದಳ ಪ್ರೆಸಿಡೆಂಟ್ ಸಮೇತ ಸೇರ್ಕೊಂಡಿದ್ದಾರೆ. ಇವತ್ತು ಬಿಜೆಪಿ ಪಕ್ಷದ ಯುವ ಮೋರ್ಚಾದವರು ಹಲವಾರು ಜನ ಲೀಡರ್ಗಳು ಕಾರ್ಯಕರ್ತರುಗಳೆಲ್ಲ ಸೇರ್ಕೊಂಡಿದ್ದಾರೆ. ಇವತ್ತು ಇಡೀ ನಮ್ಮ ಸೆಂಟ್ರಲ್ ಎಲ್ಲ ನಾನು ಹೇಳಿದ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾಗಿ ಅಲೆ ನಡೀತಾ ಇದೆ. ಅದರಲ್ಲಿ ಸಮೇತ ನಮಗೆ ಸೆಂಟ್ರಲ್ ಕ್ಯಾಂಡಿಡೇಟ್ ಆಗಿ ಒಬ್ಬರು ಯುವಕರು ವಿದ್ಯಾವಂತರು ಸಂಘ ಸಂಸ್ಥೆಗಳನ್ನು ನಡೆಸುವಂತ ಒಳ್ಳೆ ಮನ್ಸೂರ್ ಅಲಿ ಖಾನ್ ಅವರನ್ನ ಇವತ್ತು ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ನೇಮಕ ಮಾಡಿದ್ದಾರೆ. ಬಹುಶಃ ಬಿಜೆಪಿಯವರು ಸಾಕಷ್ಟು ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದರು. ಜನರಿಗೆ ಅವರ ಭರವಸೆಗಳೆಲ್ಲ ಸುಳ್ಳು ಮತ್ತೆ ಟೊಳ್ಳು ಗೊತ್ತಾಗಿದೆ. ಅದರಿಂದ ಈ ಒಂದು ಚುನಾವಣೆಯಲ್ಲಿ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಬಟ್ ನಾವು ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನಕ್ಕೆ ನಾವು ತಲೆಬಾಗ್ತೀವಿ. ಜನರ ಹತ್ರ ನಾವು ಕೇಳ್ಕೊಂಡಿದ್ದೀವಿ. ಇವತ್ತು ಯುವಕರಿದ್ದಾರೆ ಅಭ್ಯರ್ಥಿ, ಅದೇ ರೀತಿಯಲ್ಲಿ ಒಳ್ಳೆ ಒಂದು ಬ್ಯಾಕ್ ಗ್ರೌಂಡ್ ಇರುವ ಅಭ್ಯರ್ಥಿ ಇದ್ದಾರೆ. ಅದರಿಂದ ಅವ್ರನ್ನ ಗೆಲ್ಲಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನಾದ್ರೂ ತಿಳ್ಕೊಂಡಿದ್ರಿ. ಬಟ್ ಆದರೂ ಸಮೇತ ಜನರ ಹತ್ರ ನಾವು ವಿನಂತಿ ಮಾಡ್ತೀವಿ, ನೀವು ಮತದಾರರು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಡ್ಬೇಕು ಎಂಬುದಾಗಿ ಹೇಳ್ತಾ ಇದ್ವಿ. ನಮಗೆ ಇವತ್ತು ಬರಗಾಲ ಆಗಿದೆ. ಬರಗಾಲಕ್ಕೆ ಕಳೆದ ಆಗಸ್ಟ್ ಸೆಪ್ಟೆಂಬರ್ಗೆ ನಾವು ರಿಪೋರ್ಟ್ ಕಳ್ಸಿದ್ವಿ. ನಮ್ಮ ಮುಖ್ಯಮಂತ್ರಿಯವರು ಹೋಗಿ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಮೀಟ್ ಮಾಡಿದ್ದಾರೆ. ಯಾಕಂದ್ರೆ ಹೋಮ್ ಮಿನಿಸ್ಟರ್ ಬರಗಾಲ ಕಮಿಟಿ ಚೇರ್ಮನ್, ಅವ್ರು ಮೀಟಿಂಗ್ ಕರಿಬೇಕು. ಆಫೀಸರ್ಗಳು ಬಂದುಬಿಟ್ಟು ಇಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದೇ ರೀತಿ ಅಗ್ರಿಕಲ್ಚರ್ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು ಎಲ್ಲ ಹೋಗ್ಬಿಟ್ಟು ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ಆದರೂ ₹1 ಅವ್ರು ರಿಲೀಸ್ ಮಾಡಲಿಲ್ಲ. ನಾವು ನಮ್ಮ ರಾಜ್ಯ ಸರ್ಕಾರದಿಂದ ದುಡ್ಡು ಕೊಡ್ತಾ ಇದ್ದೀವಿ. ಇವತ್ತು ಇಂಥ ಒಂದು ಬರಗಾಲ ಬಂದರೂ ಸಮೇತ ತಿರುಗಿ ನೋಡಿದಂತ ಕೇಂದ್ರ ಸರ್ಕಾರ ಯಾವ ಮುಖ ಇಟ್ಕೊಂಡು ತಮ್ಮ ಪಕ್ಷಕ್ಕೆ ಓಟ್ ಕಳ್ತಾ ನನ್ಗೆ ಗೊತ್ತಾಗೋದಿಲ್ಲ. ಆ ರೀತಿಯ ಒಂದು ಇದಾಗಿದೆ. ಭಾರಿ ಅನ್ಯಾಯ ಮಾಡ್ತಿದ್ದಾರೆ ಕರ್ನಾಟಕಕ್ಕೆ. ಆದ್ರೆ ಕರ್ನಾಟಕದಲ್ಲಿ ಸಮೇತ ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ಬೋದು, ಆದ್ರೆ ಬಿಜೆಪಿ ಓಟ್ ಕೊಟ್ಟ ಜನ ಇದ್ದಾರೆ ಅಂತ ಅವ್ರು ತಿಳ್ಕೊಳ್ಬೇಕಲ್ಲ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ, ಇದಕ್ಕೆ ಸರಿಯಾದ ಉತ್ತರವನ್ನ ಈ ಚುನಾವಣೆಯಲ್ಲಿ ಜನ ಕೊಡ್ತಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಮನ್ಸೂರ್ ಅವರ ಪರವಾಗಿ ಇವತ್ತು ಚುನಾವಣಾ ರ್ಯಾಲಿಗೆ ನಾವೆಲ್ಲ ಬಂದಿದ್ದೀವಿ. ಒಳ್ಳೆ ಉತ್ತಮವಾದ ಪ್ರತಿಕ್ರಿಯೆ ಸಿಗ್ತಾ ಇದೆ. ಈಗಾಗಲೇ ಸರ್ಕಾರದ ಯೋಜನೆಗಳು ಬಡವರ ಪರವಾಗಿವೆ, ಹೆಣ್ಮಕ್ಳ ಪರವಾಗಿವೆ. ಅವ್ರದ್ದೆಲ್ಲಾನು ಪ್ರತಿಕ್ರಿಯೆ ಬಹಳಷ್ಟು ಚೆನ್ನಾಗಿದೆ. ನಗುಮುಖದಿಂದ ನಮ್ಗೆಲ್ಲ ಸ್ವಾಗತ ಕೋರಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅಂಡರ್ ಕರೆಂಟ್ ಅಂತ ಹೇಳ್ತಾರಲ್ಲ, ಅದು ಇವತ್ತು ಇಡೀ ರಾಜ್ಯದಲ್ಲಿ ಗೋಚರ ಆಗ್ತಾ ಇದೆ. ಅದರಿಂದ ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ನಾವು ಗೆಲ್ತೀವಿ ಅಂತ ನನ್ನ ಭಾವನೆ. ಎಲ್ಲಿ ಅಸೆಂಬ್ಲಿ ನೋಡಿ, ಯಾವುದೇ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಈ ದೇಶದಲ್ಲಿ 136 ಸೀಟುಗಳನ್ನ ಈ ರಾಜ್ಯದಲ್ಲಿ ನಮ್ಗೆ ಬಹುಮತವನ್ನ ಕಾಂಗ್ರೆಸ್ ಪಾರ್ಟಿಗೆ ಜನಗಳು ಕೊಟ್ಟಿದ್ದಾರೆ. ಅಂತಹ ಬಹುಮತದ ಸರ್ಕಾರವನ್ನ ಕೆಡವುತ್ತೀವಿ ಅಂತ ಹೇಳೋದೇ ಪ್ರಜಾಪ್ರಭುತ್ವದ ವಿರೋಧಿ ಕೆಲಸ. ಹಾಗಾದ್ರೆ ಸಂವಿಧಾನಕ್ಕೆ ಬೆಲೆ ಇಲ್ವಾ? ಮತ್ತೆ ಕುದುರೆ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ ಅಂತನ? ಅವ್ರು ಯಾವುದೇ ಯೋಜನೆಗಳು ಈ ಸರಿ ಸಕ್ಸಸ್ ಆಗಲ್ಲ, ಗೊತ್ತಾಗಿದೆ ಜನಗಳಿಗೆ. ಅದಕ್ಕೆ ಅವರು ಈ ತರ ದುಸ್ಸಾಹಸಗಳಿಗೆ ಕೈ ಹಾಕಬಾರ್ದು ಅಂತಾನೆ ನಮ್ಮ ರಾಜ್ಯದ ಜನತೆ ನಮ್ಗೆ ಹೈಯೆಸ್ಟ್ ಆಶೀರ್ವಾದ ಮಾಡಿದ್ದಾರೆ. ಈ ಕನ್ಸಲ್ ಸಹ ನೆನ್ಸ್ಕೊಳ್ಳೋದು ಬೇಡ. ಬಿಜೆಪಿ ಅವರಾಗ್ಲಿ ಜೆಡಿಎಸ್ ಅವರಾಗ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಕೆಡವಲಿಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಯಾವುದೇ ಪ್ರಯತ್ನ ಪಟ್ರು ಅವರು ಫೇಲ್ಯೂರ್ ಆಗ್ತಾರೆ.